ತಮಿಳುನಾಡಿನ ರಾಜಕೀಯಕ್ಕೂ ತಮಿಳು ಸಿನಿಮಾ ಇಂಡಸ್ಟ್ರಿಗೂ ಮೊದಲಿನಿಂದಲೂ ಬಿಡಿಸಲಾಗದ ಅವಿನಾಭಾವ ಸಂಬಂಧ ಇದೆ. ತಮಿಳುನಾಡಲ್ಲಿ ಸಿನಿಮಾ ಎಂದರೆ ಕೇವಲ ಮನೋರಂಜನೆ ಅಲ್ಲ, ಅದು ಅಲ್ಲಿನ ಜನರ ಜೀವನದ ನರನಾಡಿ ಆಗಿರುವ ದ್ರಾವಿಡ ಅಸ್ಮಿತೆಯ ಪ್ರತೀಕವಾಗಿದೆ. ಅಲ್ಲಿನ ರಾಜಕೀಯ ಪಕ್ಷಗಳು ಹೀಗೆ ಪ್ರತಿಯೊಂದು ದ್ರಾವಿಡ ಸಿದ್ಧಾಂತದ ತಳಹದಿಯ ಮೇಲೆ ರೂಪುಗೊಳ್ಳುತ್ತೆ. ಸಿನಿಮಾಗಳು ಜನರ ಯೋಚನೆ, ಮತದಾನದ ನಡವಳಿಕೆಯ ಮೇಲೆ ಗಾಢವಾದ ಪರಿಣಾಮ ಬೀರ್ತವೆ. ಅಣ್ಣಾದೊರೈಯಿಂದ ಆರಂಭವಾಗುವ ಸಿನಿಮಾ ರಾಜಕೀಯದ ನಂಟು ಈಗ ದಳಪತಿ ವಿಜಯ್ ಅವರಿಗೆ ಬಂದು ನಿಂತಿದೆ. ಈ ಹಾದಿಯಲ್ಲಿ ತಮಿಳುನಾಡಿನ ರಾಜಕೀಯದಲ್ಲಿ ಫಿಲಂ ಇಂಡಸ್ಟ್ರಿಯಿಂದ ಬಂದು ಜನರನ್ನು ತಮ್ಮ ಕಡೆ ಸೆಳೆದು ಯಾರೆಲ್ಲ ಸೂಪರ್ ಸ್ಟಾರ್ಸ್ ಸಿಎಂ ಆದ್ರು ಮತ್ತು ಯಾವೆಲ್ಲ ಸಿನಿಮಾ ಸ್ಟಾರ್ಸ್ ಸೋತು ಸುಣ್ಣ ಆಗಿನ ರಾಜಕೀಯನೇ ಬೇಡ ಅಂತ ದೂರ ಹೋದ್ರು ಮತ್ತು ವಿಜಯ್ ಅವರು ರಾಜಕೀಯದಲ್ಲಿ ಹೇಗೆ ಸಕ್ಸಸ್ ಆದ್ರು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋಗೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈಲಾಗ್ ರೈಟರ್ ಮತ್ತು ಲಿರಿಕ್ಸ್ ರೈಟರ್ ಆಗಿ ಕೆಲಸ ಮಾಡ್ತಾ ಇದ್ದ CN ಅಣ್ಣಾದೊರೈ ದ್ರಾವಿಡ ಚಳುವಳಿಗಳಿಂದ ಪ್ರಭಾವಿತರಾಗಿ ಸಿನಿಮಾದಿಂದ ರಾಜಕೀಯಕ್ಕೆ ಬಂದು DMK ಎನ್ನುವ ಪಕ್ಷವನ್ನು ಸ್ಥಾಪಿಸಿ ಬೆಳೆಸಿ ತಮಿಳುನಾಡಿನ CM ಆಗ್ತಾರೆ. ಸಿನಿಮಾದ ವ್ಯಕ್ತಿಗಳು ರಾಜಕೀಯ ಪ್ರವೇಶಕ್ಕೆ ಭದ್ರ ಬುನಾದಿಯನ್ನು ಹಾಕಿದ CN ಅಣ್ಣಾದೊರೈಯನ್ನು ಪ್ರೀತಿಯಿಂದ ತಮಿಳುನಾಡಿನ ಜನ ಅಣ್ಣ ಅಂತ ಕರೀತಾರೆ. ಇಂದಿಗೂ ಅವರು ಹಾಕಿದ ಬುನಾದಿ ಭದ್ರವಾಗಿದೆ. ಹಾಗೆ ಅವರ ಪಕ್ಷ DMK ಇಂದಿಗೂ ತಮಿಳುನಾಡಿನ ದೊಡ್ಡ ಪಾರ್ಟಿಯಾಗಿ ಉಳಿದಿದೆ. ನಮ್ಮ ಕನ್ನಡದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದ ಹಾಗೆ ತಮಿಳರಿಗೆ MGR ಅವರು ತಮಿಳಿನ ಲೆಜೆಂಡರಿ ಆಕ್ಟರ್ ಆಗಿರುತ್ತಾರೆ. ಅಲ್ಲಿನ ತಮಿಳು ಸಂಸ್ಕೃತಿಯ ಪ್ರತಿಬಿಂಬವಾಗಿದ್ದ MG ರಾಮಚಂದ್ರನ್ ಮೊದಲು ಕಾಂಗ್ರೆಸ್ ಪಾರ್ಟಿಯ ಮೆಂಬರ್ ಆಗಿರ್ತಾರೆ. ಆದರೆ ಅಣ್ಣಾದೊರೈ ಅವರ ಸಿದ್ಧಾಂತಗಳಿಗೆ ಮನಸೋತು DMK ಸೇರ್ತಾರೆ. ಅಣ್ಣಾ ಬದುಕಿರೋವರೆಗೂ DMKಯಲ್ಲಿದ್ದ MGR ಆಮೇಲೆ ಅಲ್ಲಿಂದ ಹೊರಬಂದು AIADMK ಪಕ್ಷವನ್ನು ಸ್ಥಾಪಿಸ್ತಾರೆ. ಅವರಿಗಿದ್ದ ಪಾಪ್ಯುಲಾರಿಟಿಯಿಂದ ಈಜಿಯಾಗಿ ಗೆದ್ದು ಪಾರ್ಟಿಯನ್ನು ಗೆಲ್ಲಿಸಿ ಕಂಟಿನ್ಯೂಗೆ 3 ಸಲ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ. ತಮಿಳಿನ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದ MGR ಅವರ ಫೇವರಿಟ್ ಫಿಲಂ ಹೀರೋಯಿನ್ ಆಗಿದ್ದವರು ಜಯಲಲಿತಾ. ಅವರು ಇಬ್ಬರಿಗಿದ್ದ ಅನ್ಯೋನ್ಯತೆ ಎಲ್ಲ ಸಂಬಂಧಗಳನ್ನು ಮೀರುವಂಥದ್ದು ಆಗಿರುತ್ತೆ. ಹೀಗಾಗಿ MGR ಅವರ ಉತ್ತರಾಧಿಕಾರಿಯಾಗಿ ಬಂದ ಜಯಲಲಿತಾ ಅವರು ಪಾರ್ಟಿಯಲ್ಲಿ ಹೊಂದಿದ ಗ್ರೀಪ್ದಿಂದಾಗಿ MGR ಅನಂತರದ ಕಾಲಘಟ್ಟದಲ್ಲಿ ತಮಿಳುನಾಡಿನ CM ಆಗ್ತಾರೆ. ನೂರಾರು ಮೂವಿಗಳಲ್ಲಿ ಆಕ್ಟಿಂಗ್ ಮಾಡಿ ತಮಿಳರ ಮನಸ್ಸನ್ನು ಗೆದ್ದಿದ್ದ ಇವರು ಮೂಲತಃ ಕರ್ನಾಟಕದ ಮೈಸೂರಿನವರು ಆಗಿರ್ತಾರೆ. ತಮಿಳುನಾಡಿನ ರಾಜಕೀಯವನ್ನು ಪ್ರಬಲವಾಗಿ ಆವರಿಸಿದ ಇನ್ನೊಬ್ಬ ವ್ಯಕ್ತಿ ಅಂದರೆ ಅದು M ಕರುಣಾನಿಧಿ. ಇವರು ಫಿಲಂ ಇಂಡಸ್ಟ್ರಿಯಲ್ಲಿ ಫೇಮಸ್ ಬರಹಗಾರರು, ಡೈಲಾಗ್ ರೈಟರ್ ಆಗಿರ್ತಾರೆ. MGR ನಂತರದ ರಾಜಕೀಯ ಕಾಲಘಟ್ಟವನ್ನು ಅಮ್ಮ ವರ್ಸಸ್ ಅಣ್ಣ ಪರ್ವ ಎಂದು ಈಸಿಯಾಗಿ ವಿಂಗಡಿಸಬಹುದು. ತಮಿಳುನಾಡಿನ ಜನರಿಗೆ ಪ್ರೀತಿ ಅಮ್ಮ ಆಗಿದ್ದ ಜಯಲಲಿತಾ ಅವರಿಗೆ ಪ್ರಬಲ ಸ್ಪರ್ಧಿಯಾಗಿ ಬಂದವರೇ M ಕರುಣಾನಿಧಿ. ಇವರು ತಮಿಳುನಾಡಿನ ಪ್ರೀತಿ ಅಣ್ಣ ಆಗ್ತಾರೆ. ಇವರಿಬ್ಬರು ಇರುವವರೆಗೂ ತಮಿಳುನಾಡಿನ ರಾಜಕೀಯ ಇವರ ಸುತ್ತಾನೇ ಸುತ್ತಾ ಇರುತ್ತೆ. ಇವರಿಬ್ಬರ ನಡುವೆ ಬಂದ ಕೆಲವು ಸಿನಿಮಾ ಸ್ಟಾರ್ಸ್ಗಳು ಹೇಳ ಹೆಸರಿಲ್ಲದಂತಾಗಿ ಬಿಡ್ತಾರೆ. ಇದ್ದುದರಲ್ಲಿ ಕ್ಯಾಪ್ಟನ್ ವಿಜಯಕಾಂತ್ ಅವರು ಒಂದು ಮಟ್ಟಿಗೆ ರಾಜಕೀಯ ಪ್ರಭಾವವನ್ನು ಬೀರಿ ಒಂದು ಪಕ್ಷವನ್ನು ಸ್ಥಾಪಿಸಿ ವಿರೋಧ ಪಕ್ಷದ ನಾಯಕನ ಸ್ಥಾನಮಾನವರೆಗೂ ಹೋಗ್ತಾರೆ. ಆದರೆ ಆಮೇಲೆ ಮಂಕಾಗಿ ರಾಜಕೀಯದಿಂದ ಸ್ವಲ್ಪವಾಗಿ ಅವರು ಮತ್ತು ಅವರ ಪಕ್ಷವು ಸಹ ದೂರ ಆಗ್ತಾ ಬರುತ್ತೆ. ತಮಿಳುನಾಡಿನ ಸಿನಿಮಾ ಇಂಡಸ್ಟ್ರಿಯಲ್ಲಿ MGR ಅವರಿಗೆ ಪೈಪೋಟಿ ಕೊಡ್ತಾ ಇದ್ದ ಇನ್ನೊಬ್ಬ ದೊಡ್ಡ ಲೆಜೆಂಡರಿ ಆಕ್ಟರ್ ಎಂದರೆ ಅದು ಶಿವಾಜಿ ಗಣೇಶನ್. ಇವರು ತಮಿಳು ಸಿನಿಮಾದ ದಂತಕಥೆ ಆದರೂ ಕೂಡ ರಾಜಕೀಯಕ್ಕೆ ಬಂದರೂ ಒಂದೇ ಒಂದು ಸೀಟ್ ಕೂಡ ಗೆಲ್ಲಕ್ಕಾಗಲಿಲ್ಲ. ಆದ್ದರಿಂದ ರಾಜಕೀಯದ ಸಹವಾಸವೇ ಬೇಡ ಅಂತ ರಾಜಕೀಯದಿಂದ ದೂರ ಆಗ್ತಾರೆ. MGR, ಶಿವಾಜಿ ಗಣೇಶನ್ ನಂತರದ ತಮಿಳು ಸಿನಿಮಾ ಇಂಡಸ್ಟ್ರಿಯನ್ನು ಆಳಿದವರಲ್ಲಿ ಒಬ್ಬರು ರಜನಿಕಾಂತ್ ಆದರೆ ಇನ್ನೊಬ್ಬರು ಕಮಲ್ ಹಾಸನ್. ಇಂಡಿಯಾದ ಬೆಸ್ಟ್ ಆಕ್ಟರ್ಸ್ ಯಾರು ಅಂದರೆ ಅದರಲ್ಲಿ ಟಾಪ್ 10ನಲ್ಲಿ ಕಮಲ್ ಹಾಸನ್ ಅವರು ಬಂದೇ ಬರ್ತಾರೆ. ಮಕ್ಕಳ ನಿಧಿಯ ಮೈಯಂ ಪಾರ್ಟಿ ಸ್ಥಾಪಿಸಿ ಬುದ್ಧಿಜೀವಿಗಳನ್ನು ಅಟ್ರಾಕ್ಟ್ ಮಾಡಿದರೂ ಸಹ ತಳಮಟ್ಟದಲ್ಲಿ ಸೂಕ್ತವಾಗಿ ಪಾರ್ಟಿ ಸಂಘಟಿಸಿ ಕಟ್ಟಲಾಗದೆ ರಾಜಕೀಯದಲ್ಲಿ ಸೋತು ಸುಣ್ಣ ಆಗ್ತಾರೆ. ತಮ್ಮ ಸ್ಟೈಲ್ ಹಾಗೂ ಮ್ಯಾನರಿಸಮ್ಗಳಿಂದ ತಮಿಳು ಫಿಲಂ ಇಂಡಸ್ಟ್ರಿಯನ್ನು ರಾಜನಂತೆ ಆಳ್ತಾ ಇರುವ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ರಾಜಕೀಯಕ್ಕೆ ಬರ್ತಾರೆ ಅಂತ ಡಿಸ್ಕಸ್ 10-15 ವರ್ಷಗಳಿಂದ
ಜೋರಾಗೇ ನಡೀತಾ ಇರುತ್ತೆ. ರಜನಿಕಾಂತ್ ಅವರ ರಾಜಕೀಯ ಎಂಟ್ರಿಗೆ ದೊಡ್ಡ ವೇದಿಕೆ ಸಹ ಸಿದ್ಧವಾಗಿರುತ್ತೆ. ಆದ್ರೆ ರಜನಿಕಾಂತ್ ಅವರಿಗೆ ಆರೋಗ್ಯದ ಸಮಸ್ಯೆಗಳು ಇದ್ದ ಕಾರಣ ಅಥವಾ ಆ ನೆಪ ಹೇಳಿ ಬೇಡ ಅಂತ ಹಿಂದೇಟು ಹಾಕಿ ಫಿಲಂಗಳಲ್ಲಿ ಮಾತ್ರ ಆಕ್ಟಿವ್ ಆಗಿ ಉಳ್ಕೊಂತಾರೆ. ಪ್ರೆಸೆಂಟ್ ತಮಿಳು ಸಿನಿಮಾದ ದೊಡ್ಡ ಸೂಪರ್ ಸ್ಟಾರ್ ಆಗಿರೋ ದಳಪತಿ ವಿಜಯ್ ಅವರು ಅವರಿಗೆ ಇರುವ ಸ್ಟಾರ್ಡಮ್, ದೊಡ್ಡ ಅಭಿಮಾನಿ ಪಡೆಗಳಿಂದಾಗಿ ದ್ರಾವಿಡ ತಮಿಳು ಸಿದ್ಧಾಂತಗಳೊಂದಿಗೆ ರಾಜಕೀಯಕ್ಕೆ ಬಂದು ದೊಡ್ಡ ಸಕ್ಸಸ್ ಕಂಡು ಅಕ್ಷರಶಃ ತಮಿಳುನಾಡಿನ ದಳಪತಿ ಆಗಿ ಇನ್ನೇನು ಸಿಂಹಾಸನ ಏರ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ.